ದಿನಾಂಕ 2/4/2026 SSLCಯ ಕೊನೆಯ ವಿಷಯವಾದಂತಹ ಸಮಾಜ ವಿಜ್ಞಾನ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೇನು ಎಕ್ಸಾಮ್ ಬರ್ತಿರಲ್ಲ, ಆ ಎಕ್ಸಾಮ್ ಆ ಪರೀಕ್ಷೆಗೆ ಉಪಯೋಗವಾಗಲೆಂದ್ರೆ ನಾವು 2025 ಈ ವರ್ಷದ ಟಾಪರ್ ಪೇಪರ್ ಇದು. ಸಮಾಜ ವಿಜ್ಞಾನ ಆಗಿರುತ್ತೆ. ಈ ಸಮಾಜ ವಿಜ್ಞಾನದಲ್ಲಿ 1ನೇ ಮೇನಲ್ಲಿ 8 ಅಂಕ, 2ನೇ ಮೇನಲ್ಲಿ 8 ಅಂಕ, 3ನೇ ಮೇನಲ್ಲಿ 16 ಅಂಕ, 4ನೇ ಮೇನಲ್ಲಿ 27 ಅಂಕ, 5ನೇ ಮೇನಲ್ಲಿ 16 ಅಂಕ, 6ನೇ ಮೇನಲ್ಲಿ 5 ಅಂಕ. ಟೋಟಲ್ ಈ ಎಲ್ಲ ಅಂಕಗಳಲ್ಲಿ ಫಸ್ಟ್ ಮೇನಿಂದ ಹಿಡಿದು 6ನೇ ಮೇನ್ವರೆಗೂ ಸಹಿತ ಔಟ್ ಮೇನನ್ನ ಮಾರ್ಕ್ಸ್ ತೆಗೆದಾಗ 80ಕ್ಕೆ 80 ಅಂಕ ಬರೋಕ್ಕೆ ಸಾಧ್ಯವಾದ. ಇಂತಹ 80ಕ್ಕೆ 80 ಅಂಕ ಪಡೆದಂತ ಪೇಪರ್ ಇದಾಗಿದೆ. ಇವರು ಯಾವ ರೀತಿಯಾದಂತಹ ಪಾಲಿಸಿಗಳನ್ನ ಫಾಲೋ ಮಾಡಿದ್ದಾರೆ, 3 ಮಾರ್ಕ್ಸಿಗೆ ಎಷ್ಟು ಬರೆದಿದ್ದಾರೆ, 4 ಮಾರ್ಕ್ಸಿಗೆ ಎಷ್ಟು ಬರೆದಿದ್ದಾರೆ, 2 ಮಾರ್ಕ್ಸಿಗೆ ಎಷ್ಟು ಬರೆದಿದ್ದಾರೆ, 5 ಮಾರ್ಕ್ಸಿನ ಕ್ವಶನ್ ಯಾವ ರೀತಿಯಾಗಿ ಅಟೆಂಡ್ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ 10, 14, 26, 30 ಟೋಟಲ್ 80ಕ್ಕೆ 80. ನೀವು ಸಹಿತ 80ಕ್ಕೆ 80 ಬರೆಯುವಂತಹ ವಿದ್ಯಾರ್ಥಿಗಳಾಗಿದ್ದೀರಿ. ಹಾಗಾಗಿ ಈ ಒಂದು ಟಿಪ್ಸ್ ಅನ್ನ ನೀವು ಬಳಸಿದ್ದಾರೆ ನೀವು ಸಹಿತ ಔಟ್ ಆಫ್ ಮಾರ್ಕ್ಸ್ ನ ಪಡಿಬಹುದು. ನೋಡಿ 1ನೇ ಮೇನಲ್ಲಿ ಬರುವಂತಹ 1ನೇ ಪ್ರಶ್ನೆ ಆಪ್ಷನ್ ಸಿ, ಅಲಿಪ್ತ ನೀತಿ. ಭಾರತವು ಯಾವುದೇ 2 ಗುಂಪಿಗೆ ಸೇರದೆ ಅನುಸರಿಸಿದಂತಹ ನೀತಿಯೇ ಅಲಿಪ್ತ ನೀತಿ. ಸುವರ್ಣ ಕ್ರಾಂತಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನ ಹೊಂದಿರುವುದರಿಂದ ಮುಂಬೈಯನ್ನ ಏನಂತ ಕರೀತಾರೆ, ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಮನೆ ಕೆಲಸ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ ಅಲ್ಲಿ ಬರುವಂತವರು. 1909 ಭಾರತೀಯ ಪರಿಷತ್ ಕಾಯ್ದೆಯನ್ನ ಡಿವೈಡ್ ಮಾಡಿದ್ದು. ರಕ್ಷಣಾ ವೆಚ್ಚ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗೋದಕ್ಕೆ. ರಾಷ್ಟ್ರೀಯ ನೋಡಿ ಅಸ್ಪೃಶ್ಯರ ಕನಿಷ್ಠ ಮಟ್ಟದ ಅವಕಾಶಗಳ ವಂಚಿತರಾಗಿರುವುದನ್ನು ನಿರೂಪಿಸುತ್ತದೆ ಅಂತ ಹೇಳಿದ್ರೆ. ಇಲ್ಲಿಗೆ 1ನೇ ಮೇನಲ್ಲಿ 8 ಅಂಕವನ್ನು ಪಡೆದಿದ್ದಾರೆ ಅವರು. ಎರಡನೇದು ಅತಿ ಹೆಚ್ಚು ಉಷ್ಣಾಂಶ ದಾಖಲೆ ಇರುವ ನಮ್ಮ ದೇಶದ ಸ್ಥಳ ಯಾವುದು ಅಂದ್ರೆ ರಾಜಸ್ಥಾನದ ಗಂಗಾನಗರ. ರಾಜಸ್ಥಾನ ರಾಜ್ಯದಲ್ಲಿ ಬರುವಂತದ್ದು. ಮಗುವಿನ ಲಿಂಗ ಪತ್ತೆ ಹಚ್ಚಿ ಹೆಣ್ಣು ಮಗು ಭ್ರೂಣದಲ್ಲಿರುವಾಗಲೇ ಮಗುವನ್ನ ಹತ್ಯೆ ಮಾಡುವುದನ್ನ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ. ಇಷ್ಟು ನೀವು ಬರೆದಾಗ 1 ಅಂಕ ಅವಕಾಶ ಇರುತ್ತೆ. ಬ್ಯಾಂಕ್ ಚಾಲ್ತಿ ಖಾತೆಯಲ್ಲಿ ಇರುವಂತಹ ಅಕೌಂಟ್ ನಾವು ಎಷ್ಟು ಬಾರಿ ಆದ್ರೂ ಸಹಿತ ವ್ಯವಹರಿಸಬಹುದು ಅಂತ ಹೇಳ್ತಾರೆ. ಸ್ವಾವಲಂಬಿಯ ಸ್ವಯಂ ಪೂರ್ಣವಾಗಿ ಅಭಿವೃದ್ಧಿ ಹೊಂದಲು ಗ್ರಾಮದ ಆಡಳಿತ ಅಧಿಕಾರಿ ಮತ್ತು ಅಭಿವೃದ್ಧಿ ಜವಾಬ್ದಾರಿಯನ್ನ ಗ್ರಾಮಸ್ಥರಿಗೆ ವಹಿಸುವುದೇ ಸೆಂಟ್ರಲೈಸಿಂಗ್ ಅಡ್ಮಿನಿಸ್ಟ್ರೇಷನ್, ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್, ಅಧಿಕಾರ ವಿಕೇಂದ್ರೀಕರಣ. ನೋಡಿ ಈಗ 10, 12, 13 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸುತ್ತದೆ. ಬಹಳ ವೆರಿ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಬಂದೇ ಬರುತ್ತೆ. ಕಾನೂನು ವಿಭಾಗ ಮತ್ತು ವ್ಯವಸ್ಥಿತವಾಗಿ ಅನ್ವಯವಾಗಿದೆ. ಇದಕ್ಕೆ 1 ಮಾರ್ಕ್ಸ್. ತೀನ್ಮೂರ್ತಿ ಭವನ ಎಲ್ಲಿದೆ ಅಂತ ಕೇಳಿದರೆ ದೆಹಲಿಯಲ್ಲಿದೆ ಅಂತ ಬರೆದಿದ್ದಾರೆ. ನೋಡಿ 1 ಮಾರ್ಕ್ಸ್. ಭಾರತದ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಾಯಿ ಪಟೇಲ್ನ ಕರೀತಾರೆ. ಕಾರಣ ಭಾರತದಲ್ಲಿರುವಂತಹ 560ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಭಾರತದಲ್ಲಿ ವಿಲೀನಗೊಳಿಸಿದವರು. ಹಾಗಾಗಿ ಅವರನ್ನು ನಾವು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಥವಾ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಅಲ್ಲಿ 1 ಮಾರ್ಕ್ಸ್ ಇವರಿಗೆ ಸಿಗುತ್ತೆ. ಇಲ್ಲಿ 2ನೇ ಮೇನಲ್ಲಿ ಇವರಿಗೆ ಮತ್ತೆ 8 ಮಾರ್ಕ್ಸ್ ಸಿಗುದುಂಟು.
ಸಿಕ್ಕಿದೆ. ಸೊ ನೆಕ್ಸ್ಟ್ ಮೂರನೇ ಮೇನು 2 ಅಂಕ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ರಿ, ಮೇಲಿನ ಎಲ್ಲಾ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನ ಹೋಗಲಾಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳು. ನೋಡ್ರಿ, 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್, 4 ಪಾಯಿಂಟ್, 5 ಪಾಯಿಂಟ್. ಸೊ ಆಲ್ಮೋಸ್ಟ್ ಆಲ್ 4ಕ್ಕಿಂತ ಹೆಚ್ಚು ಪಾಯಿಂಟ್ ಅನ್ನು ನೀವು ಪಡೆದಾಗ 2 ಅಂಕವನ್ನ ಇಲ್ಲಿ ನೀವು ಪಡೆದುಕೊಳ್ಳೋದಕ್ಕೆ ಅವಕಾಶ ಅಥವಾ ಸಾಧ್ಯತೆ ಇರುತ್ತೆ. ಯಾವುದೇ ಅಂಕ ಕಟ್ ಆಗಲ್ಲ. 5 ಅಂಕ ಪಾಯಿಂಟ್ ಬರ್ತಾರೆ ಅವರು. ಸೊ 2 ಮಾರ್ಕ್ಸ್ ತಗೊಂತಾರೆ. ಸೊ ಜನ ಮುಂದೆ ದೊಂಬಿ ಮುಂದೆ ಅನ್ನುವಂಥದ್ದು ಪ್ರಶ್ನೆಯ ವ್ಯತ್ಯಾಸಗಳಿದ್ದಾರೆ ಇಲ್ಲಿ. ಸೊ ಇವರು ನೋಡ್ರಿ, ಈ ರೀತಿ ನೀವು ಸಹಿತ ಬಾಕ್ಸ್ ಅನ್ನ ಹಾಕಿ ಜನ ಮುಂದೆ ಮತ್ತೆ ದೊಂಬಿಗಿಂತ ಭಿನ್ನವಾಗಿದೆ ಅನ್ನೋದನ್ನ ಬರೆದು, ಜನ ಮುಂದೆ ಅಂತ ಒನ್ ಸೈಡ್ ಲೆಫ್ಟ್ ಸೈಡ್ ಬರೆದು, ದೊಂಬಿ ಅನ್ನುವ ಕಂಟೆಂಟ್ ಅನ್ನ ರೈಟ್ ಸೈಡ್ ಬರೆದು, ಸೊ ಕೆಳಗಡೆ ಪ್ರತಿಯೊಂದಕ್ಕೂ ಸಹಿತ ಎದುರುಗಡೆ ಅದರ ವ್ಯತ್ಯಾಸವನ್ನ ಬರ್ಕೊಂಡು ಹೋದಾಗ ನೀವು ಆ ಒಂದು ಉತ್ತರ ಸ್ಪಷ್ಟವಾಗಿ ಗೊತ್ತಾಗೋದಕ್ಕೆ ಸಾಧ್ಯ. ಇವರು ಸಹಿತ ಆಲ್ಮೋಸ್ಟ್ 4 ಪಾಯಿಂಟ್ ಬಂದಿದ್ದಾರೆ. ಸೊ ಇಲ್ಲಿಗೆ ಇವರಿಗೆ 2 ಅಂಕ ಸಿಕ್ಕಿದೆ ನೋಡ್ರಿ. ಅಕ್ಷರ ಬರೆಯುವಂತಹ ರೀತಿ, ಆ ವ್ಯತ್ಯಾಸ, ಮಧ್ಯ ಅಂತರ ಪದಗಳಿಂದ ಪದಗಳಿರುವಂತಹದ್ದು, ಕಾಟು ಚಿತ್ತು ಅವರು ಬಳಸಿರುವಂತಹ ಆ ಸಂಪೂರ್ಣ ಲೈನ್ ಅನ್ನ ಯಾವ ರೀತಿಯಾಗಿ ಪೂರ್ಣಗೊಳಿಸಿದರೆ ಬಳಸ್ಕೊಂಡಿದ್ದಾರೆ ನೋಡಿ. ಬಕ್ಸಾರ್ ಕದನದ ಇಲ್ಲಿ ಪರಿಣಾಮ ಕೇಳಿದರೆ ಸೊ ನೋಡಿ, ಈನೇ ಬರೆದಾರ. ಅದು 2, 3, 4, 5 ನೋಡ್ರಿ, 2 ಅಂಕ ಬಂದಿದೆ. ಬಹಳ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 1ನೇ ಪಾಠದಲ್ಲಿ ಬರುವಂತದ್ದು, 3 ಮಾರ್ಕ್ಸ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಗೋವನ್ನು ಪೋರ್ಚುಗೀಸರಿಂದ ಭಾರತವು ಹೇಗೆ ವಶಪಡಿಸಿಕೊಳ್ತು ಅಂತ ಹೇಳಿದರೆ, ಸೊ ಆ ಉತ್ತರವನ್ನು ಇವರು ಬರೆದರು ನೋಡಿ. ಗೋವನ್ನು ಪೋರ್ಚುಗೀಸರಿಂದ ವಿಮುಕ್ತಿಗೊಳಿಸಿದ್ದು ಹೇಗೆಂದರೆ, ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರ ಚಳವಳಿಗಳು ನಡೆದವು. ಪೋರ್ಚುಗೀಸರು ಯುರೋಪ್ ಮತ್ತು ಆಸ್ಟ್ರೇಲಿಯಾದಿಂದ ಸೈನಿಕರನ್ನು ಕರೆಸಿದರು. ಅದೇ ಸಮಯದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟಗಾರರು ಗೋವಾ ವಿಮೋಚನೆ ಚಳವಳಿಯನ್ನು ಆರಂಭಿಸಲು 1961ರಲ್ಲಿ ಭಾರತವು ಮಧ್ಯ ಪ್ರವೇಶಿಸಿ ಗೋವಾವನ್ನ ಭಾರತಕ್ಕೆ ಸೇರ್ಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಯಿತು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಸಹಿತ ಗೋವಾ ರಾಜಧಾನಿ ಆಗಿತ್ತು, ನಂತರ ಕೇಂದ್ರಾಡಳಿತ ಪ್ರದೇಶವಾಯಿತು. ಸೊ ಈ ರೀತಿಯಾಗಿ ಗೋವಾವನ್ನ ಪೋರ್ಚುಗೀಸರಿಂದ ವಿಮುಕ್ತಿಗೊಳಿಸಲಾಯಿತು ಅನ್ನೋದನ್ನ ಉತ್ತರವನ್ನ ಇಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ನೋಡಿ. ಯಾವ ರೀತಿಯಾಗಿ ಮಾಡಿದರೆ, ಅಕ್ಷರ ಪಾಯಿಂಟು ಅಂಕವನ್ನ ಯಾವ ರೀತಿಯಾಗಿ ನೀವು ಔಟ್ ಆಫ್ ಔಟ್ ಪಡಿಬೇಕಪ್ಪ ಅಂದ್ರೆ ಅವರು ಬಳಸುವಂತಹ ಸ್ಟ್ರಾಟಜಿ, ಪ್ಲಾನ್ ಎಲ್ಲವನ್ನ ನಾನು ನಿಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ರಿ. ಇದನ್ನೇ ನೀವು ಸಹಿತ ಫಾಲೋ ಮಾಡಿ ಹೆಚ್ಚಿನ ಅಂಕ ಗಳಿಸಿಕೊಳ್ಳಿ. GPS ಮತ್ತೆ GIS 2 ವ್ಯತ್ಯಾಸಗಳಿದ್ದಾನೆ. ಸೇಮ್ ಬಾಕ್ಸ್ ಹಾಕಿ ಬರೆದರೆ 2 ಅಂಕ ಬಂದಿದೆ. ಸೊ ಇಸ್ರೋದ ಪ್ರಮುಖ ಸಾಧನೆಗಳಿದ್ದಾರೆ 2 ಅಂಕ. ವಸತಿ ರಹಿತ ಸರ್ಕಾರ ಕೈಗೊಂಡ ಕಾರ್ಯಕ್ರಮಗಳು, ಇಂದಿರಾ ಆವಾಸ್, ಬಸವ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ಯೋಜನೆ, ಸೊ ಆಸಿಯಾ ಯೋಜನೆ, ಇವೆಲ್ಲವೂ ಸಹಿತ ಸರ್ಕಾರ ಕೈಗೊಂಡಿರುವಂತಹ ವಸತಿ ಯೋಜನೆಗಳು. ಇದು 2 ಮಾರ್ಕ್ಸ್ ಬಂದಿದೆ ನೋಡಿ. ಇಲ್ಲಿ ಅವರು 2ಕ್ಕೆ 2 ಮಾರ್ಕ್ಸ್ ಬಂದಿದ್ದಾರೆ. ಉದ್ಯಮಶೀಲತೆ ಒಂದು ಸೃಜನಾತ್ಮಕ ಚಟುವಟಿಕೆ ಆಗಿದೆ ಹೇಗೆ ಹೇಳಿದ್ರೆ ಅಂತ ಹೇಳಿದ್ರೆ, ಅವರ ಕ್ಯಾಟಗರಿಯಲ್ಲೇ ಬರ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಸೊ ಹೀಗೆ ಸೃಜನಾತ್ಮಕ, ಕ್ರಿಯಾತ್ಮಕ, ನಾಯಕತ್ವ, ಜನಬದ್ಧತೆ ಇತ್ಯಾದಿ. ಸೊ 2 ಅಂಕ ಬಂದಿದೆ ನೋಡಿ. ಇಲ್ಲಿಗೆ ಅವರು 3ನೇ ಮೇನಲ್ಲಿ ಏನ್ ಮಾಡಿದರೆ 16 ಅಂಕವನ್ನು ಪಡೆದಿದ್ದಾರೆ. ಅರ್ಥ ಆಯ್ತಾ? ಈಗ 4ನೇ ಮೇನು ಇಲ್ಲಿಂದ 3 ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. 3 ಅಂಕದ ಉತ್ತರಗಳನ್ನ ಎಷ್ಟು ಪಾಯಿಂಟ್ ಬಂದಿದ್ದಾರೆ ನೋಡಿ, ಫಾಲೋ ಮಾಡಿ. ನೀವು ಸಹಿತ ಔಟ್ ಆಫ್ ಔಟ್ ಈ ಮೇನ್ ಇದೆಯಲ್ಲ, ಬಹಳ ವೆರಿ ಇಂಪಾರ್ಟೆಂಟ್ ಮೇನ್. ಅಂದ್ರೆ ನಿಮ್ಮ ಸ್ಕೋರ್ನ ಹೈ ಸ್ಕೋರ್ ಮಾಡುವಂತ ಮಾರ್ಕ್ಸ್ ಇಲ್ಲಿ ಇರ್ತವೆ. ಆಲ್ಮೋಸ್ಟ್ ಆಲ್ ಈ ಮೇಲೆ 27 ಅಂಕಗಳು ನಿಮಗೆ ಸಿಗುವಂತವು. ಸ್ವಾಮಿ ದಯಾನಂದ ಸರಸ್ವತಿ ಅವರ ಸಾಮಾಜಿಕ ಸುಧಾರಣೆಗಳನ್ನ ಬರೆಯಿರಿ ಅಂತ ಹೇಳ್ತಾರೆ. ವೇದ, ಸತ್ಯ ಮತ್ತು ಜ್ಞಾನದ ಮೂಲ, ಭಾರತೀಯರಿಗೆ ಭಾರತ ಎಂಬ ಘೋಷಣೆ, ಜಾತಿ ಪದ್ಧತಿ ಖಂಡನೆ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ವಿಗ್ರಹಾರಾಧನೆ ಖಂಡನೆ, ಬಹುತ್ವದ ಖಂಡನೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಸ್ವಾವಲಂಬಿ ಮತ್ತು ಸ್ವಯಂ ಪೂರ್ಣನಾಗಿ ಮಾಡುವಂಥದ್ದು. ಇಷ್ಟು ಬರೆದರೆ 3 ಮಾರ್ಕ್ಸು. ಅವರು ಅಥವಾ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದರೆ ಅವರು ಇದು ರಿಪೀಟೆಡ್ ಆಗುತ್ತೆ. ಅಂದ್ರೆ ಒಂದೇ ಚಾಯ್ಸ್ ಅಲ್ಲಿ ನಿಮಗೆ ಬರೆಯುವಂಥದ್ದು. ಅದಕ್ಕೆ ನೀವು ಈ ಆಯ್ಕೆ ಮಾಡುವಂಥದ್ದನ್ನ ನಿಮಗೆ ಯಾವುದು ಹೆಚ್ಚಿನ ಅಂಶಗಳು ಗೊತ್ತಿರುತ್ತವಲ್ಲ ಆ ಒಂದು ಪ್ರಶ್ನೆಯನ್ನು ನೀವು ಚೂಸ್ ಮಾಡ್ಬೇಕಂದ್ರೆ ಆಯ್ಕೆ ಮಾಡ್ಕೊಳ್ಬೇಕು. ನಿಮಗೆ ಯಾವ್ದು ಹೆಚ್ಚಿಗೆ ಉತ್ತರ ಗೊತ್ತಿರುತ್ತೆ ಅದರಲ್ಲಿ ನೀವು ಯಾವ್ದು ಫಸ್ಟ್ ಬರೆದಿರ್ತೀರಿ ಅದನ್ನೇ ಅವರು ಕ್ಯಾಲ್ಕುಲೇಟರ್
ಕನ್ಸಿಡರ್ ಮಾಡ್ತಾರೆ. ನೀವು ಈ ಪಾಯಿಂಟ್ ಕಡಿಮೆ ಬರೋದು, ಈ ಪಾಯಿಂಟ್ ಜಾಸ್ತಿ ಬರೋದೇ ಅಂದ್ರೆ ಇದನ್ನ ಕನ್ಸಿಡರ್ ಮಾಡಲ್ಲ ಅವರು. ಫಸ್ಟ್ ನೀವೇನು ಅಟೆಂಡ್ ಮಾಡಿರ್ತಾರಲ್ಲ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಅರ್ಥ ಆಯ್ತಾ? ಸೊ ನೋಡಿ, ಅದಕ್ಕಾಗಿ ಇವರು ಈ ರೀತಿ ಒಂದು ಬರೆದಾಗ ಯಾವುದೇ ರೀತಿಯಾದ ಅಂಕಕ್ಕೆ ಅದನ್ನ ಪರಿಗಣನೆ ಮಾಡಲ್ಲ. 26ನೇ ಕ್ವಶನ್, ಅರಣ್ಯಗಳ ಬಹು ಉಪಯುಕ್ತವಿದೆ. ದ ಯೂಸಸ್ ಆಫ್ ಫಾರೆಸ್ಟ್ ಅನ್ನ ಬರೀಬೇಕಾಗುತ್ತೆ. ಅರಣ್ಯದಿಂದ ಏನೇನು ಸಿಗುತ್ತೆ ಅಂತ ನೋಡಿ. ಅಕ್ಷರ ಎಷ್ಟು ಚೆನ್ನಾಗಿದ್ದಾವೆ, ಅವರ ಅಂಡರ್ಲೈನು ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು 3ಕ್ಕೆ 3 ಅಂಕ ಬಂದಿದ್ದಾವೆ. 2, 3, 4, 5, 6, 7, 8, 9 ಪಾಯಿಂಟ್ ಬಂದಿದ್ದಾರೆ. 6 ಪ್ಲಸ್ ಪಾಯಿಂಟ್ ಬರಬೇಕು. ಹೌದಾ? ನೋಡ್ರಿ 9 ಪಾಯಿಂಟ್ ಬಂದರೆ 3 ಅಂಕ. ನೀವು ಆಲ್ಮೋಸ್ಟ್ ಎಷ್ಟು ಗೊತ್ತಿರುತ್ತೆ ಬರೀರಿ. ಅದರಲ್ಲಿ ಕರೆಕ್ಷನ್ ಇದ್ದಾಗ ನಿಮಗೆ ಅಂಕಗಳು ಕಡಿತ ಹೋಗುವ ಅವಕಾಶ ಇರುವುದಿಲ್ಲ. ಸೊ ಪಂಚವಾರ್ಷಿಕ ಯೋಜನೆ ಉದ್ದೇಶ, ಸೊ ಇಲ್ಲಿ ಸಹಿತ 3 ಅಂಕ ಬಂದಿದೆ. ಸೊ ಅವರು ಯಾವ ರೀತಿಯ ಬರೆದಿದ್ದಾರೆ, ಯಾವುದೇ ರೀತಿಯ ಕೊನೆಯ ಲೈನ್ ಅಲ್ಲಿ ಬರೆಯುವಂತದ್ದಾಗಿರ್ಬೋದು, ಸೊ ಆ ರೀತಿ ಯಾವುದನ್ನು ನಾವು ಬಳಸಿಲ್ಲ. ಸೊ ನೋಡ್ರಿ, ಮೇ ನಂಬರ್ ಅನ್ನ ಸ್ಪಷ್ಟವಾಗಿ ಹಾಕಿರುವಂತದ್ದು, ಸಬ್ ಮೇ ನಂಬರ್ ಅನ್ನ ಸ್ಪಷ್ಟವಾಗಿ ಹಾಕಿರುವಂತದ್ದು. ಸೊ ನೀವೆಲ್ಲವನ್ನು ಸಹಿತ ಗಮನಿಸಬೇಕಾಗುತ್ತೆ. ಅದಕ್ಕೆ ನಾವು ಅವನ್ನೆಲ್ಲ ರೌಂಡ್ ಮಾಡಿದ್ದು. ನೋಡ್ರಿ 25 ಅನ್ನೋದು ಯಾವ ರೀತಿಯ ಬರೆದಿದ್ದಾರೆ ಅವರು. 26 ಅನ್ನೋದು ಯಾವ ರೀತಿಯ ಬರೆದಿದ್ದಾರೆ ನೋಡಿ. ಮೇನು ಸಬ್ ಮೇನು ಸೇಮ್ 27 ಪಾಯಿಂಟು. ನೋಡ್ರಿ ಎಲ್ಲವನ್ನು ನೀವು ಬರಲೇಬೇಕಾಗುತ್ತೆ. 28ನೇದು ಬ್ಯಾಂಕಿನ ಕಾರ್ಯಗಳು ಫಂಕ್ಷನ್. ನೋಡ್ರಿ ಇಷ್ಟೆಲ್ಲ ಬರೆದಿದ್ದಾರೆ. 3 ಅಂಕಕ್ಕೆ 3 ಅಂಕ ಔಟ್ ಆಫ್ ಔಟ್ ತಂದಿದ್ದಾರೆ. ಸೊ ಯಾರು ಮೇನ್ ಅಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿತಾರೆ ಅವರು 80ಕ್ಕೆ 80 ಹತ್ರ ಇರ್ಬೋದು. ಸೊ ಇಲ್ಲಿ ಸಹಿತ ಅಥವಾ ಪ್ರಶ್ನೆಗೆ ಉತ್ತರವನ್ನು ಬರೆದರೆ ಅವರು ವ್ಯಾಲ್ಯೂಯೇಷನ್ ಮಾಡುವಂಥವ್ರನ್ನ ಕನ್ಸಿಡರ್ ಮಾಡಲ್ಲ. 2ನೇ ಮಹಾಯುದ್ಧದ ಪರಿಣಾಮ 29ನೇ ಕ್ವಶನ್. ಸೊ 3 ಅಂಕಕ್ಕೆ 6, 7, 8, 9 ಪಾಯಿಂಟ್ ಬರೀಬಹುದು. 30ನೇ ಪ್ರಶ್ನೆ ನೋಡಿ. ಬ್ರಿಟಿಷರ ಮತ್ತು ಬಹುಕಂದಾಯ ನೀತಿಯ ಭಾರತೀಯ ರೈತರನ್ನ ಶೋಷಿಸಿತು ಹೇಗೆಂದ್ರೆ, ಅಂದ್ರೆ ಪರಿಣಾಮ ಬರೀಬೇಕಾಗಿತ್ತು ಅಷ್ಟೇ, ಮತ್ತೇನಿಲ್ಲ. ಅರ್ಥ ಪರಿಣಾಮ ಬ್ರಿಟಿಷರ ಭೂಕಂದಾಯದಾಗುವಂತ ಪರಿಣಾಮವನ್ನು ಬರೆಯಿರಿ ಅಂತ ಅರ್ಥ ಪ್ರಶ್ನೆ. ನೀವೇನು ಪ್ರಶ್ನೆ ಅರ್ಥ ಮಾಡ್ಕೊಂಡ್ರಿ ಬಹಳ ಈಸಿಯಾಗಿ ನಿಮಗೆ ಉತ್ತರ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡ್ರಿ, ಇದರಲ್ಲಿ ಸಹಿತ 3ಕ್ಕೆ 3 ಅಂಕ ಬಂದಿದೆ. ನೋಡ್ರಿ ಲೈನ್ ಅನ್ನು ಯಾವ ರೀತಿ ಬಳಸಿದ್ದಾರೆ, ಅಕ್ಷರಗಳ ಮಧ್ಯೆ ಯಾವ ರೀತಿಯಾದಂತಹ ಅಂತರವನ್ನು ನಾವು ಕಾಪಾಡಿಕೊಂಡಿದ್ದಾರೆ. ಸೊ ದೀರ್ಘ, ಕಂಬು, ಒತ್ತು, ಎಳೆ ನೋಡಿ ಎಲ್ಲವನ್ನು ಸಹಿತ ಅವರು ಬರೆದಿರುವಂತದ್ದು ನಾವು ಗಮನಿಸಬಹುದು. ಸೊ ಇವನ್ನ ನೀವು ನೋಡಿಕೊಂಡು ಬಹಳ ಯೂಸ್ಫುಲ್ ಆಗಿರುತ್ತೆ. ಎಕ್ಸಾಮ್ ಅಲ್ಲಿ ಇದೇ ರೀತಿ ಫಾಲೋ ಮಾಡ್ತಾ ಇರಿ. ನೀವು ಸಹಿತ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತೆಗೆಯಬಹುದು. 31 ಕ್ವಶನ್. ಸೊ ಅನಕ್ಷರತೆ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು. 1988 ರಾಷ್ಟ್ರೀಯ ಸಾಕ್ಷರತಾ ಮಿಷನ್, 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ, ದಿವ್ಯಾಂಗ ಮಕ್ಕಳಿಗೆ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ, ಸಂವಿಧಾನದ 71ನೇ ವಿಧಿಯಂತೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಮತ್ತು ಶಿಕ್ಷಣ, 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ, 2009ರಲ್ಲಿ ಸಾಕ್ಷರತಾ ಭಾರತ ಕಾರ್ಯಕ್ರಮ, 2018ರಲ್ಲಿ ಸಮಗ್ರ ಶಿಕ್ಷಣ ಭಾರತ ಕಾರ್ಯಕ್ರಮ, ಸೊ ನವ ಭಾರತ ಕಾರ್ಯಕ್ರಮವನ್ನು ಜಾರಿಗೊಳಿಸುವುದು ಎಲ್ಲವೂ ಸಹಿತ ಸರ್ಕಾರವು ಕೈಗೊಳ್ಳುವಂತಹ ಅನಕ್ಷರತೆಯ ನಿವಾರಣೆಗೆ ಕ್ರಮಗಳಾಗಿದ್ದಾವೆ. ಸೊ ಎಲ್ಲವನ್ನು ಬರೆದವರು ಔಟ್ ಆಫ್ ಔಟ್ 3 ಮಾರ್ಕ್ಸ್ ಅನ್ನು ಬಳಸಿಕೊಂಡಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ 32 ಬಾಲ ಕಾರ್ಮಿಕರ ಸಮಸ್ಯೆಗೆ ಪರಿಣಾಮಗಳನ್ನು. ಬಾಲ ಕಾರ್ಮಿಕರಿಂದ ಆಗುವಂತೆ ಪರಿಣಾಮಗಳು. ಅನಕ್ಷರತೆಗಳು ಆಗ್ತಾರೆ, ಕಂಡು ಬರುವಂತದ್ದು, ಮಕ್ಕಳ ಮನೆಯಲ್ಲಿ ಕುಂಠಿತ ಆಗುತ್ತೆ, ಕೌಟುಂಬಿಕ ಹಿಂಸೆಯನ್ನು ಅನುಭವಿಸುವುದು, ವಿಚ್ಛೇದನ ಆಗುತ್ತೆ, ಕೌಟುಂಬಿಕ ವಿಘಟನೆ ಆಗುತ್ತೆ, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಆಗುತ್ತೆ, ಲಿಂಗ ತಾರತಮ್ಯವನ್ನು ಕಾಣಬಹುದು, ಶಿಕ್ಷಣದ ಅವರಿಗೆ ಇಲ್ಲಿರುವಂತದ್ದು ಎಲ್ಲವೂ ಸಹಿತ ಅನಕ್ಷರತೆಗೆ ಆಗುವಂತಹ ಪರಿಣಾಮ. ಮಣ್ಣಿನ ಸವೆತಕ್ಕೆ ಅಳವಡಿಸುವ ಕ್ರಮಗಳು. 33 ಕ್ವಶನ್ ನೋಡಿ. ಪ್ರತಿಯೊಂದು ಅಬ್ಸರ್ವ್ ಮಾಡಿ ನೀವು. ಲೈನ್ ಎಷ್ಟು ಬಿಡಬೇಕು, ಅಂಕ ಹೆಂಗ್ ಬರಬೇಕು, ಒಬ್ಬೊಬ್ಬ ಹೊಡೆದು ಬಿಡ್ತಾರೆ. 33 ಅಂತ ಬಂದ್ಬಿಡ್ತಾರೆ. ಅದು 30, 31 ಕಾಣುವುದೇ ಇಲ್ಲ. 31, 30 ಕ್ಲೀನ್ ಬರಿಬೇಕಾಗುತ್ತೆ ನೀವು ಈ ತರ. ಸೊ ಇಲ್ಲಿಗೆ 3 ಅಂಕ ಮುಗಿತು. ಈ ಮೇನಲ್ಲಿ ಆಲ್ಮೋಸ್ಟ್ ಆಲ್ ಅವರು 27 ತೆಗೆದಿದ್ದಾರೆ. ಸೊ ನೋಡಿ 34 5ನೇ ಮೇನು ನೋಡಿ ಯಾವ ರೀತಿಯಾಗಿ ತೋರಿಸಿದ್ದಾರೆ. ಹೌದಾ? ಇದು ಮೇನು, ಸಬ್ ಮೇನು. 4 ಅಂಕದ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 4ಕ್ಕೆ 4 ಅಂಕ. ಇಲ್ಲಿ ಸಹಿತ ಮತ್ತೆ ರಿಪೀಟೆಡ್ ಬಂದಿದೆ. 6 ಅಂತ ಹಾಕ್ತಾರೆ ಮತ್ತೆ ಏನಿಲ್ಲ. ಇಷ್ಟೆಲ್ಲ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ಮಾಡಕ್ ಹೋಗಬಾರ್ದು. 36 ವಿಶ್ವಸಂಸ್ಥೆಯ ಸಾಧನೆಗಳನ್ನು ಬರೆದಿದ್ದಾರೆ. 4ಕ್ಕೆ 4 ಅಂಕ.
35 ಸಹಿತ 4 ಅಂಕ. 37 ಪ್ರವಾಹಗಳಿಗೆ ಕಾರಣ. ಅತ್ಯಧಿಕ ಮಳೆ ಪ್ರವಾಹ ಉಂಟಾಗುವುದು, ನದಿಯ ಪಾತ್ರ ಬದಲಾವಣೆ, ಅಣೆಕಟ್ಟುಗಳ ಸ್ಫೋಟ, ಮಣ್ಣಿನ ಸವೆತ, ಪರಿಸರ ನಾಶ, ಕೈಗಾರಿಕರಣ, ನಗರೀಕರಣ ಇವೆಲ್ಲ ಎಲ್ಲವೂ ಸಹಿತ ಪ್ರವಾಹಕ್ಕೆ ಕಾರಣವಾಗಿದೆ. ಸೊ ಎಲ್ಲವೂ ಸಹಿತ 36. ಸೊ 36 ಮತ್ತೆ ಇಲ್ಲಿ ಬರೆದಿದ್ದಾರೆ ನೋಡಿ, ಹೌದಾ? ಸೊ ನೋಡ್ರಿ ಮ್ಯಾಪ್, ಬ್ಯೂಟಿಫುಲ್ ಆದಂತ ಮ್ಯಾಪ್. ಸೊ ಮ್ಯಾಪ್ ಅನ್ನು ಅವರೇ ಕೊಟ್ಟಿದ್ದಾರೆ. ಸೊ ನೀವು ಸರಿಯಾಗಿ ಗುರುತು ಮಾಡಬೇಕಾಗುತ್ತೆ. 82.5 ಡಿಗ್ರಿ ಪೂರ್ವ ರೇಖಾಂಶ, ನರ್ಮದಾ ನದಿ, ಹೌದಾ? ಹಿರಾಕುಡ್ಡು, ವಿಶಾಖಪಟ್ಟಣ, ಕೋರಮಂಡಲ. ನೋಡಿ ಎಲ್ಲಿಂದ ಅದು ಆರಂಭ, ಇಲ್ಲಿಂದ ಅಂತ್ಯ, ಇಲ್ಲಿಂದ ಅದೆಷ್ಟು ಇದೆ ಅದನ್ನೆಲ್ಲವೂ ನೀವು ಬರಬೇಕಾಗುತ್ತೆ. ಕೋರಮಂಡಲ, ಕನ್ಯಾಕುಮಾರಿ ತೋರಿಸಿದ್ದಾರೆ ನೋಡಿ ಮಾರ್ಕೆಟ್. ಸೊ ಇಲ್ಲಿ ಮ್ಯಾಪ್ಗೆ 5ಕ್ಕೆ 5 ಅಂಕ ಬಂದಿದೆ, ಹೌದಾ? ಸೊ ನೋಡ್ಬೋದು ನೀವು. ಸೊ ಇದು ಈ ಒಂದು 2025ರಲ್ಲಿ ಬಂದಿರುವಂತಹ ವಿದ್ಯಾರ್ಥಿಯ ಸಮಾಜ ವಿಜ್ಞಾನ ಪರೀಕ್ಷೆಯಲ್ಲಿ ಅವರು 80ಕ್ಕೆ 80 ಅಂಕವನ್ನು ಪಡೆದಿರುವಂತದ್ದು ಪೇಪರ್ ನಿಮ್ಮ ಮುಂದೆ ನಾನು ತೊಡುವಂತ ಪ್ರಯತ್ನ ಮಾಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಜೊತೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಹೆಚ್ಚಿನ ಅಂಕವನ್ನ ಗಳಿಸಿ ಅಂತ ನಾವು ಶುಭ ಹಾರೈಸುತ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ.